ಜಾಯ್ನ್ ಆಗ್ತಿದ್ರೆ ವಿಜಯ್ ಗಮನಿಸ್ತಾ ಇದೀವಿ. ರಾಯರೆಡ್ಡಿ ಅವರಂತೂ ಕ್ಲಿಯರ್ ಆಗಿ ಹೇಳಿದ್ರು, ಮುಖ್ಯಮಂತ್ರಿ ಬದಲಾವಣೆಯ ಮಾತೇ ಇಲ್ಲ ಅಂತ. ಜಾರಕಿಹೊಳಿ ಒಂದು ರೀತಿ ಬ್ಯಾಲೆನ್ಸ್ಡ್ ಆಗಿ ಮಾತಾಡಿದ್ರು. ಬಟ್ ಬ್ಯಾಲೆನ್ಸ್ ಹಿಂದೆ ಅವರ ಸ್ಟ್ಯಾಂಡ್ ಏನು ಅಂತ ವೆರಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇತ್ತು. ಇತ್ತೀಚೆಗಂತೂ ಹೆಚ್ಚಿನ ಪ್ರಮಾಣದಲ್ಲಿ ಕೇಳಿ ಬರ್ತಾ ಇರೋದು ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ. ಕಾಂಗ್ರೆಸ್ನಲ್ಲಿ ಈ ವಿಚಾರವಾಗಿ ಅಸಲಿಗೆ ಏನ್ ಚರ್ಚೆ ಆಗ್ತಾ ಇದೆ, ಯಾವ ಹಂತವನ್ನ ತಲುಪುತ್ತೆ ಅಂತ? ಶ್ರೀಪಾದ್, ಕಳೆದ ಒಂದು 15 ದಿವಸದಿಂದ ಈಚೆಗೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಸಂಬಂಧಪಟ್ಟಂತೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ಗೆ ಕೌಂಟರ್ ಕೊಡುವ ನಿಟ್ಟಿನಲ್ಲಿ, ಚೆಕ್ಮೇಟ್ ಇಡುವ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಬಣದ ಸಚಿವರು ಮತ್ತು ಶಾಸಕರು ಮುನ್ನೆಲೆಗೆ ಬಂದಿರುವಂಥದ್ದು. ದಿನೇ ಹೊಸ ರೀತಿ ಹೇಳಿಕೆಯನ್ನು ಕೊಡ್ತಾ ಇರುವಂಥದ್ದು. ಪರಮೇಶ್ವರ್ ಹೇಳಿದ್ರು 5 ವರ್ಷ ಮುಖ್ಯಮಂತ್ರಿ ಆಗಿರಬೇಕು ಅಂತ. ಅದಾದ ಬೆನ್ನಲ್ಲೇ ರಿಪಬ್ಲಿಕ್ ಹಿರಿಯ ಶಾಸಕ ಮತ್ತು ಮಾಜಿ ಸಚಿವ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಆಗಿರುವಂತಹ ಬಸವರಾಜ ರೆಡ್ಡಿ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಅವ್ರು ಹೇಳ್ತಾ ಇರುವಂಥದ್ದು, ಒಂದೆಜ್ಜೆ ಮುಂದೆ ಹೋಗಿ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಇಂದ ಮಾತ್ರ ವೋಟ್ ಬ್ಯಾಂಕ್ ಇರುವಂಥದ್ದು, ಮತ ಕ್ಯಾಚರ್ ಏನಿದೆ, ವೋಟ್ ಕ್ಯಾಚರ್ ಇದೆ, ಅದು ಸಿದ್ದರಾಮಯ್ಯ ಅಂತ ಹೇಳುವ ಮೂಲಕ ಒಂದು ಸಂದೇಶವನ್ನ ರವಾನೆ ಮಾಡಿರುವಂಥದ್ದು. ಜೊತೆಗೆ ಬಹಳ ಸ್ಪಷ್ಟವಾಗಿ ಹೇಳಿರುವಂಥದ್ದು, ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಮುಖ್ಯಮಂತ್ರಿಯನ್ನ ಆಯ್ಕೆ ಮಾಡಿರುವಂತ ಹೇಳುವ ಮೂಲಕ ಮುಂದೆ ಏನೇ ತೀರ್ಮಾನ ಆದ್ರೂ ಕೂಡ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಇರಬೇಕು ಅಂತ. ಜೊತೆಗೆ ಶಾಸಕರ ಬಲ ಇದೆ ಮತ್ತು ಮುಂದಿನ ವಿಧಾನಸಭಾ ಚುನಾವಣೆ ಮತ್ತು ಮುಂದಿನ ಚುನಾವಣೆಗೆ ಸಿದ್ದರಾಮಯ್ಯ ಅವರ ಮತ ಬ್ಯಾಂಕ್ ಇದೆ ಅಂತ ಹೇಳುವ ಮೂಲಕ ನೇರವಾಗಿ ಹೈಕಮಾಂಡ್ಗೆ ಸಂದೇಶ ಕೊಟ್ಟಿರುವಂಥದ್ದು. ಇವೆಲ್ಲವನ್ನು ಕೂಡ ನೋಡ್ತಾ ಇದ್ರೆ ಏನು ಅಘೋಷಿತ ಅಥವಾ ಅಲಿಖಿತ ಒಪ್ಪಂದ ಆಗಿದೆ ಸಿದ್ದರಾಮಯ್ಯ ಅವರ ಬದಲಾವಣೆ ಸಂಬಂಧಪಟ್ಟಂತೆ, ಮುಂದಿನ ಮುಖ್ಯಮಂತ್ರಿ ಬದಲಾವಣೆ ಸಂಬಂಧಪಟ್ಟಂತೆ. ಅದು ಈಗ ಸಿದ್ದರಾಮಯ್ಯ ಬಣದ ಸಚಿವರು ಮತ್ತು ಶಾಸಕರಿಂದ ಅದಕ್ಕೆ ತಡೆ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಬದಲಾವಣೆ ಆಗುವಂಥದ್ದು ಅನುಮಾನ ಇದೆಯಾ ಅನ್ನೋ ಒಂದು ಚರ್ಚೆಗಳು ಆರಂಭ ಆಗಿರುವಂಥದ್ದು. ಹೈಕಮಾಂಡ್ ಕೂಡ ಇಕ್ಕಟ್ಟಿಗೆ ಸಿಲುಕಿರುವಂಥದ್ದು. ಸಹಜವಾಗಿ ಶಾಸಕರ ಬಲ ಮತ್ತು ಶಾಸಕಾಂಗ ಪಕ್ಷದ ಆ ಒಂದು ಅಭಿಪ್ರಾಯವನ್ನ ಈಗಲೇ ಕೂಡ ಸಂದೇಶವನ್ನು ಹೈಕಮಾಂಡ್ಗೆ ರವಾನೆ ಮಾಡ್ತಾ ಇರುವಂಥದ್ದು. ಏನೇ ತೀರ್ಮಾನ ಮಾಡಿದ್ರು ಕೂಡ ಶಾಸಕಾಂಗ ಪಕ್ಷದ ಸಭೆಯ ತೀರ್ಮಾನ ಬೇಕು ಅಂತ ಹೇಳುವ ಮೂಲಕ ಒಂದು ಸಂದೇಶ ರವಾನೆ ಮಾಡಿರುವಂಥದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ವಿಜಯ್ ಮಾಹಿತಿಗಾಗಿ. ಜಾಯ್ನ್ ಆಗ್ತಿದ್ರೆ ವಿಜಯ್ ಗಮನಿಸ್ತಾ ಇದೀವಿ. ರಾಯರೆಡ್ಡಿ ಅವರಂತೂ ಕ್ಲಿಯರ್ ಆಗಿ ಹೇಳಿದ್ರು, ಮುಖ್ಯಮಂತ್ರಿ ಬದಲಾವಣೆಯ ಮಾತೇ ಇಲ್ಲ ಅಂತ. ಜಾರಕಿಹೊಳಿ ಒಂದು ರೀತಿ ಬ್ಯಾಲೆನ್ಸ್ಡ್ ಆಗಿ ಮಾತಾಡಿದ್ರು. ಬಟ್ ಬ್ಯಾಲೆನ್ಸ್ ಹಿಂದೆ ಅವರ ಸ್ಟ್ಯಾಂಡ್ ಏನು ಅಂತ ವೆರಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇತ್ತು. ಇತ್ತೀಚೆಗಂತೂ ಹೆಚ್ಚಿನ ಪ್ರಮಾಣದಲ್ಲಿ ಕೇಳಿ ಬರ್ತಾ ಇರೋದು ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ. ಕಾಂಗ್ರೆಸ್ನಲ್ಲಿ ಈ ವಿಚಾರವಾಗಿ ಅಸಲಿಗೆ ಏನ್ ಚರ್ಚೆ ಆಗ್ತಾ ಇದೆ, ಯಾವ ಹಂತವನ್ನ ತಲುಪುತ್ತೆ ಅಂತ? ಶ್ರೀಪಾದ್, ಕಳೆದ ಒಂದು 15 ದಿವಸದಿಂದ ಈಚೆಗೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಸಂಬಂಧಪಟ್ಟಂತೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ಗೆ ಕೌಂಟರ್ ಕೊಡುವ ನಿಟ್ಟಿನಲ್ಲಿ, ಚೆಕ್ಮೇಟ್ ಇಡುವ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಬಣದ ಸಚಿವರು ಮತ್ತು ಶಾಸಕರು ಮುನ್ನೆಲೆಗೆ ಬಂದಿರುವಂಥದ್ದು. ದಿನೇ ಹೊಸ ರೀತಿ ಹೇಳಿಕೆಯನ್ನು ಕೊಡ್ತಾ ಇರುವಂಥದ್ದು. ಪರಮೇಶ್ವರ್ ಹೇಳಿದ್ರು 5 ವರ್ಷ ಮುಖ್ಯಮಂತ್ರಿ ಆಗಿರಬೇಕು ಅಂತ. ಅದಾದ ಬೆನ್ನಲ್ಲೇ ರಿಪಬ್ಲಿಕ್ ಹಿರಿಯ ಶಾಸಕ ಮತ್ತು ಮಾಜಿ ಸಚಿವ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಆಗಿರುವಂತಹ ಬಸವರಾಜ ರೆಡ್ಡಿ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಅವ್ರು ಹೇಳ್ತಾ ಇರುವಂಥದ್ದು, ಒಂದೆಜ್ಜೆ ಮುಂದೆ ಹೋಗಿ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಇಂದ ಮಾತ್ರ ವೋಟ್ ಬ್ಯಾಂಕ್ ಇರುವಂಥದ್ದು, ಮತ ಕ್ಯಾಚರ್ ಏನಿದೆ, ವೋಟ್ ಕ್ಯಾಚರ್ ಇದೆ, ಅದು ಸಿದ್ದರಾಮಯ್ಯ ಅಂತ ಹೇಳುವ ಮೂಲಕ ಒಂದು ಸಂದೇಶವನ್ನ ರವಾನೆ ಮಾಡಿರುವಂಥದ್ದು. ಜೊತೆಗೆ ಬಹಳ ಸ್ಪಷ್ಟವಾಗಿ ಹೇಳಿರುವಂಥದ್ದು, ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಮುಖ್ಯಮಂತ್ರಿಯನ್ನ ಆಯ್ಕೆ ಮಾಡಿರುವಂತ ಹೇಳುವ ಮೂಲಕ ಮುಂದೆ ಏನೇ ತೀರ್ಮಾನ ಆದ್ರೂ ಕೂಡ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಇರಬೇಕು ಅಂತ. ಜೊತೆಗೆ ಶಾಸಕರ ಬಲ ಇದೆ ಮತ್ತು ಮುಂದಿನ ವಿಧಾನಸಭಾ ಚುನಾವಣೆ ಮತ್ತು ಮುಂದಿನ ಚುನಾವಣೆಗೆ ಸಿದ್ದರಾಮಯ್ಯ ಅವರ ಮತ ಬ್ಯಾಂಕ್ ಇದೆ ಅಂತ ಹೇಳುವ ಮೂಲಕ ನೇರವಾಗಿ ಹೈಕಮಾಂಡ್ಗೆ ಸಂದೇಶ ಕೊಟ್ಟಿರುವಂಥದ್ದು. ಇವೆಲ್ಲವನ್ನು ಕೂಡ ನೋಡ್ತಾ ಇದ್ರೆ ಏನು ಅಘೋಷಿತ ಅಥವಾ ಅಲಿಖಿತ ಒಪ್ಪಂದ ಆಗಿದೆ ಸಿದ್ದರಾಮಯ್ಯ ಅವರ ಬದಲಾವಣೆ ಸಂಬಂಧಪಟ್ಟಂತೆ, ಮುಂದಿನ ಮುಖ್ಯಮಂತ್ರಿ ಬದಲಾವಣೆ ಸಂಬಂಧಪಟ್ಟಂತೆ. ಅದು ಈಗ ಸಿದ್ದರಾಮಯ್ಯ ಬಣದ ಸಚಿವರು ಮತ್ತು ಶಾಸಕರಿಂದ ಅದಕ್ಕೆ ತಡೆ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಬದಲಾವಣೆ ಆಗುವಂಥದ್ದು ಅನುಮಾನ ಇದೆಯಾ ಅನ್ನೋ ಒಂದು ಚರ್ಚೆಗಳು ಆರಂಭ ಆಗಿರುವಂಥದ್ದು. ಹೈಕಮಾಂಡ್ ಕೂಡ ಇಕ್ಕಟ್ಟಿಗೆ ಸಿಲುಕಿರುವಂಥದ್ದು. ಸಹಜವಾಗಿ ಶಾಸಕರ ಬಲ ಮತ್ತು ಶಾಸಕಾಂಗ ಪಕ್ಷದ ಆ ಒಂದು ಅಭಿಪ್ರಾಯವನ್ನ ಈಗಲೇ ಕೂಡ ಸಂದೇಶವನ್ನು ಹೈಕಮಾಂಡ್ಗೆ ರವಾನೆ ಮಾಡ್ತಾ ಇರುವಂಥದ್ದು. ಏನೇ ತೀರ್ಮಾನ ಮಾಡಿದ್ರು ಕೂಡ ಶಾಸಕಾಂಗ ಪಕ್ಷದ ಸಭೆಯ ತೀರ್ಮಾನ ಬೇಕು ಅಂತ ಹೇಳುವ ಮೂಲಕ ಒಂದು ಸಂದೇಶ ರವಾನೆ ಮಾಡಿರುವಂಥದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ವಿಜಯ್ ಮಾಹಿತಿಗಾಗಿ. ಜಾಯ್ನ್ ಆಗ್ತಿದ್ರೆ ವಿಜಯ್ ಗಮನಿಸ್ತಾ ಇದೀವಿ. ರಾಯರೆಡ್ಡಿ ಅವರಂತೂ ಕ್ಲಿಯರ್ ಆಗಿ ಹೇಳಿದ್ರು, ಮುಖ್ಯಮಂತ್ರಿ ಬದಲಾವಣೆಯ ಮಾತೇ ಇಲ್ಲ ಅಂತ. ಜಾರಕಿಹೊಳಿ ಒಂದು ರೀತಿ ಬ್ಯಾಲೆನ್ಸ್ಡ್ ಆಗಿ ಮಾತಾಡಿದ್ರು. ಬಟ್ ಬ್ಯಾಲೆನ್ಸ್ ಹಿಂದೆ ಅವರ ಸ್ಟ್ಯಾಂಡ್ ಏನು ಅಂತ ವೆರಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇತ್ತು. ಇತ್ತೀಚೆಗಂತೂ ಹೆಚ್ಚಿನ ಪ್ರಮಾಣದಲ್ಲಿ ಕೇಳಿ ಬರ್ತಾ ಇರೋದು ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ. ಕಾಂಗ್ರೆಸ್ನಲ್ಲಿ ಈ ವಿಚಾರವಾಗಿ ಅಸಲಿಗೆ ಏನ್ ಚರ್ಚೆ ಆಗ್ತಾ ಇದೆ, ಯಾವ ಹಂತವನ್ನ ತಲುಪುತ್ತೆ ಅಂತ?
ಶ್ರೀಪಾದ್, ಕಳೆದ ಒಂದು 15 ದಿವಸದಿಂದ ಈಚೆಗೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಸಂಬಂಧಪಟ್ಟಂತೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ಗೆ ಕೌಂಟರ್ ಕೊಡುವ ನಿಟ್ಟಿನಲ್ಲಿ, ಚೆಕ್ಮೇಟ್ ಇಡುವ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಬಣದ ಸಚಿವರು ಮತ್ತು ಶಾಸಕರು ಮುನ್ನೆಲೆಗೆ ಬಂದಿರುವಂಥದ್ದು. ದಿನೇ ಹೊಸ ರೀತಿ ಹೇಳಿಕೆಯನ್ನು ಕೊಡ್ತಾ ಇರುವಂಥದ್ದು. ಪರಮೇಶ್ವರ್ ಹೇಳಿದ್ರು 5 ವರ್ಷ ಮುಖ್ಯಮಂತ್ರಿ ಆಗಿರಬೇಕು ಅಂತ. ಅದಾದ ಬೆನ್ನಲ್ಲೇ ರಿಪಬ್ಲಿಕ್ ಕನ್ನಡಕ್ಕೆ ಹಿರಿಯ ಶಾಸಕ ಮತ್ತು ಮಾಜಿ ಸಚಿವ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಆಗಿರುವಂತಹ ಬಸವರಾಜ ರೆಡ್ಡಿ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಅವ್ರು ಹೇಳ್ತಾ ಇರುವಂಥದ್ದು, ಒಂದೆಜ್ಜೆ ಮುಂದೆ ಹೋಗಿ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಇಂದ ಮಾತ್ರ ವೋಟ್ ಬ್ಯಾಂಕ್ ಇರುವಂಥದ್ದು, ಮತ ಕ್ಯಾಚರ್ ಏನಿದೆ, ವೋಟ್ ಕ್ಯಾಚರ್ ಇದೆ, ಅದು ಸಿದ್ದರಾಮಯ್ಯ ಅಂತ ಹೇಳುವ ಮೂಲಕ ಒಂದು ಸಂದೇಶವನ್ನ ರವಾನೆ ಮಾಡಿರುವಂಥದ್ದು. ಜೊತೆಗೆ ಬಹಳ ಸ್ಪಷ್ಟವಾಗಿ ಹೇಳಿರುವಂಥದ್ದು, ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಮುಖ್ಯಮಂತ್ರಿಯನ್ನ ಆಯ್ಕೆ ಮಾಡಿರು ಅಂತ ಹೇಳುವ ಮೂಲಕ ಮುಂದೆ ಏನೇ ತೀರ್ಮಾನ ಆದ್ರೂ ಕೂಡ ಶಾಸಕ ಪಕ್ಷದ ಸಭೆಯಲ್ಲಿ ಇರಬೇಕು ಅಂತ. ಜೊತೆಗೆ ಶಾಸಕರ ಬಲ ಇದೆ ಮತ್ತು ಮುಂದಿನ ವಿಧಾನಸಭಾ ಚುನಾವಣೆ ಅಥವಾ ಮುಂದಿನ ಚುನಾವಣೆಗೆ ಸಿದ್ದರಾಮಯ್ಯ ಅವರ ಮತ ಬ್ಯಾಂಕ್ ಇದೆ ಅಂತ ಹೇಳುವ ಮೂಲಕ ನೇರವಾಗಿ ಹೈಕಮಾಂಡ್ಗೆ ಸಂದೇಶ ಕೊಟ್ಟಿರುವಂಥದ್ದು. ಇವೆಲ್ಲವನ್ನು ಕೂಡ ನೋಡ್ತಾ ಇದ್ರೆ ಏನು ಅಘೋಷಿತ ಅಥವಾ ಅಲಿಖಿತ ಒಪ್ಪಂದ ಆಗಿದೆ ಸಿದ್ದರಾಮಯ್ಯ ಅವರ ಬದಲಾವಣೆ ಸಂಬಂಧಪಟ್ಟ ಅಥವಾ ಮುಂದಿನ ಮುಖ್ಯಮಂತ್ರಿ ಬದಲಾವಣೆ ಸಂಬಂಧಪಟ್ಟಂತೆ. ಅದು ಈಗ ಸಿದ್ದರಾಮಯ್ಯ ಬಣದ ಸಚಿವರು ಮತ್ತು ಶಾಸಕರಿಂದ ಅದಕ್ಕೆ ತಡೆ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಬದಲಾವಣೆ ಆಗುವಂಥದ್ದು ಅನುಮಾನ ಇದೆಯಾ ಅನ್ನುವಂಥ ಚರ್ಚೆಗಳು ಆರಂಭ ಆಗಿರುವಂಥದ್ದು. ಹೈಕಮಾಂಡ್ ಕೂಡ ಇಕ್ಕಟ್ಟಿಗೆ ಸಿಲುಕಿರುವಂಥದ್ದು. ಸಹಜವಾಗಿ ಶಾಸಕರ ಬಲ ಮತ್ತು ಶಾಸಕಾಂಗ ಪಕ್ಷದ ಒಂದು ಅಭಿಪ್ರಾಯವನ್ನ ಈಗಲೇ ಕೂಡ ಸಂದೇಶವನ್ನು ಹೈಕಮಾಂಡ್ಗೆ ರವಾನೆ ಮಾಡ್ತಾ ಇರುವಂಥದ್ದು. ಏನೇ ತೀರ್ಮಾನ ಮಾಡಿದ್ರು ಕೂಡ ಶಾಸಕಾಂಗ ಪಕ್ಷದ ಸಭೆಯ ತೀರ್ಮಾನ ಬೇಕು ಅಂತ ಹೇಳುವ ಮೂಲಕ ಒಂದು ಸಂದೇಶ ರವಾನೆ ಮಾಡಿರುವಂಥದ್ದು. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ವಿಜಯ್ ಮಾಹಿತಿಗಾಗಿ. ಜಾಯ್ನ್ ಆಗ್ತಿದ್ರೆ ವಿಜಯ್, ಗಮನಿಸ್ತಾ ಇದ್ದೀವಿ, ರಾಯರೆಡ್ಡಿ ಅವರಂತೂ ಕ್ಲಿಯರ್ ಆಗಿ ಹೇಳಿದ್ರು ಮುಖ್ಯಮಂತ್ರಿ ಬದಲಾವಣೆಯ ಮಾತೇ ಇಲ್ಲ ಅಂತ. ಜಾರಕಿಹೊಳಿ ಒಂದು ರೀತಿ ಬ್ಯಾಲೆನ್ಸ್ಡ್ ಆಗಿ ಮಾತಾಡಿದ್ರು. ಬಟ್ ಬ್ಯಾಲೆನ್ಸ್ ಹಿಂದೆ ಅವರ ಸ್ಟ್ಯಾಂಡ್ ಏನು ಅಂತ ವೆರಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇತ್ತು. ಇತ್ತೀಚೆಗಂತೂ ಹೆಚ್ಚಿನ ಪ್ರಮಾಣದಲ್ಲಿ ಕೇಳಿ ಬರ್ತಾ ಇರೋದು ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ. ಕಾಂಗ್ರೆಸ್ನಲ್ಲಿ ಈ ವಿಚಾರವಾಗಿ ಅಸಲಿಗೆ ಏನ್ ಚರ್ಚೆ ಆಗ್ತಾ ಇದೆ, ಯಾವ ಹಂತವನ್ನ ತಲುಪುತ್ತೆ ಅಂತ? ಶ್ರೀಪಾದ್, ಕಳೆದ ಒಂದು 15 ದಿವಸದಿಂದ ಈಚೆಗೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಸಂಬಂಧಪಟ್ಟಂತೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ಗೆ ಕೌಂಟರ್ ಕೊಡುವ ನಿಟ್ಟಿನಲ್ಲಿ, ಚೆಕ್ಮೇಟ್ ಇಡುವ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಬಣದ ಸಚಿವರು ಮತ್ತು ಶಾಸಕರು ಮುನ್ನೆಲೆಗೆ ಬಂದಿರುವಂಥದ್ದು. ದಿನೇ ಹೊಸ ರೀತಿ ಹೇಳಿಕೆಯನ್ನು ಕೊಡ್ತಾ ಇರುವಂಥದ್ದು. ಪರಮೇಶ್ವರ್ ಹೇಳಿದ್ರು 5 ವರ್ಷ ಮುಖ್ಯಮಂತ್ರಿ ಆಗಿರಬೇಕು ಅಂತ. ಅದಾದ ಬೆನ್ನಲ್ಲೇ ರಿಪಬ್ಲಿಕ್ ಕನ್ನಡಕ್ಕೆ ಹಿರಿಯ ಶಾಸಕ ಮತ್ತು ಮಾಜಿ ಸಚಿವ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಆಗಿರುವಂತಹ ಬಸವರಾಜ ರೆಡ್ಡಿ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಅವ್ರು ಹೇಳ್ತಾ ಇರುವಂಥದ್ದು, ಒಂದೆಜ್ಜೆ ಮುಂದೆ ಹೋಗಿ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಇಂದ ಮಾತ್ರ ವೋಟ್ ಬ್ಯಾಂಕ್ ಇರುವಂಥದ್ದು, ಮತ ಕ್ಯಾಚರ್ ಏನಿದೆ, ವೋಟ್ ಕ್ಯಾಚರ್ ಇದೆ, ಅದು ಸಿದ್ದರಾಮಯ್ಯ ಅಂತ ಹೇಳುವ ಮೂಲಕ ಒಂದು ಸಂದೇಶವನ್ನ ರವಾನೆ ಮಾಡಿರುವಂಥದ್ದು. ಜೊತೆಗೆ ಬಹಳ ಸ್ಪಷ್ಟವಾಗಿ ಹೇಳಿರುವಂಥದ್ದು, ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಮುಖ್ಯಮಂತ್ರಿಯನ್ನ ಆಯ್ಕೆ ಮಾಡಿರು ಅಂತ ಹೇಳುವ ಮೂಲಕ ಮುಂದೆ ಏನೇ ತೀರ್ಮಾನ ಆದ್ರೂ ಕೂಡ ಶಾಸಕ ಪಕ್ಷದ ಸಭೆಯಲ್ಲಿ ಇರಬೇಕು ಅಂತ. ಜೊತೆಗೆ ಶಾಸಕರ ಬಲ ಇದೆ ಮತ್ತು ಮುಂದಿನ ವಿಧಾನಸಭಾ ಚುನಾವಣೆ ಅಥವಾ ಮುಂದಿನ ಚುನಾವಣೆಗೆ ಸಿದ್ದರಾಮಯ್ಯ ಅವರ ಮತ ಬ್ಯಾಂಕ್ ಇದೆ ಅಂತ ಹೇಳುವ ಮೂಲಕ ನೇರವಾಗಿ ಹೈಕಮಾಂಡ್ಗೆ ಸಂದೇಶ ಕೊಟ್ಟಿರುವಂಥದ್ದು. ಇವೆಲ್ಲವನ್ನು ಕೂಡ ನೋಡ್ತಾ ಇದ್ರೆ ಏನು ಅಘೋಷಿತ ಅಥವಾ ಅಲಿಖಿತ ಒಪ್ಪಂದ ಆಗಿದೆ ಸಿದ್ದರಾಮಯ್ಯ ಅವರ ಬದಲಾವಣೆ ಸಂಬಂಧಪಟ್ಟ ಅಥವಾ ಮುಂದಿನ ಮುಖ್ಯಮಂತ್ರಿ ಬದಲಾವಣೆ ಸಂಬಂಧಪಟ್ಟಂತೆ. ಅದು ಈಗ ಸಿದ್ದರಾಮಯ್ಯ ಬಣದ ಸಚಿವರು ಮತ್ತು ಶಾಸಕರಿಂದ ಅದಕ್ಕೆ ತಡೆ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಬದಲಾವಣೆ ಆಗುವಂಥದ್ದು ಅನುಮಾನ ಇದೆಯಾ ಅನ್ನುವಂಥ ಚರ್ಚೆಗಳು ಆರಂಭ ಆಗಿರುವಂಥದ್ದು. ಹೈಕಮಾಂಡ್ ಕೂಡ ಇಕ್ಕಟ್ಟಿಗೆ ಸಿಲುಕಿರುವಂಥದ್ದು. ಸಹಜವಾಗಿ ಶಾಸಕರ ಬಲ ಮತ್ತು ಶಾಸಕಾಂಗ ಪಕ್ಷದ ಒಂದು ಅಭಿಪ್ರಾಯವನ್ನ ಈಗಲೇ ಕೂಡ ಸಂದೇಶವನ್ನು ಹೈಕಮಾಂಡ್ಗೆ ರವಾನೆ ಮಾಡ್ತಾ ಇರುವಂಥದ್ದು. ಏನೇ ತೀರ್ಮಾನ ಮಾಡಿದ್ರು ಕೂಡ ಶಾಸಕಾಂಗ ಪಕ್ಷದ ಸಭೆಯ ತೀರ್ಮಾನ ಬೇಕು ಅಂತ ಹೇಳುವ ಮೂಲಕ ಒಂದು ಸಂದೇಶ ರವಾನೆ ಮಾಡಿರುವಂಥದ್ದು. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ವಿಜಯ್ ಮಾಹಿತಿಗಾಗಿ.